ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಇಂದು ಮುಖ್ಯಮಂತ್ರಿಗಳ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ. ಕಿರಣ್ ನಾಯ್ಕ್. ಮಳಗೆಯಲ್ಲಿ ಎಸ್ಐಆರ್ ಜಾಗೃತಿ ಜಾಥಾ. ಅತಿಯಾದ ಮಳೆಗಾಳಿಯಿಂದ ಲಕ್ಷಾಂತರ ರೂಪಾಯಿ ಆಸ್ತಿಗಳಿಗೆ ಹಾನಿ. ಮಕ್ಕಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಭಾರತಿ ಎನ್. ವಿದ್ಯಾರ್ಥಿಗಳು ತಂತ್ರಜ್ಞಾನ ಸಮರ್ಥವಾಗಿ ಬಳಸಿಕೊಂಡು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಬೇಕು. ಶಾಸಕ ಮಾನೆ. ಬ್ರಹ್ಮಾವರ ತಾಲೂಕಿನಲ್ಲಿ ಮಾದರಿಯಾದ ಎಸ್ಐಆರ್ ಕಾರ್ಯಕ್ರಮ. ಗಿಡ ನೆಡುವ ಮೂಲಕ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನ ಆಚರಣೆ. ಇಂದು ಶಿರಸಿ ರೋಟರಿ ಸೇವಾ ದೀಕ್ಷೆಯ ಅಧ್ಯಕ್ಷರಾಗಿ ಶ್ರೀಪತಿ ಹೆಗಡೆ. ಅಂಕೋಲಾದಲ್ಲಿ ಕಂಡುಬಂದ 2 ಹುಲಿಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಶಿರಸಿ ಇವರ ವತಿಯಿಂದ ಜುಲೈ 11 ಶನಿವಾರದಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಮುಖ್ಯಮಂತ್ರಿಗಳ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಶಾಖೆ ವತಿಯಿಂದ ತೆರಳಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ನಾಯ್ಕ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಯಿತು. ಅಲ್ಲದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ನೌಕರರ ಸಂಘದ ವತಿಯಿಂದ ನೂತನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿಮಾನದ ಅಭಿನಂದನೆ ಶೀರ್ಷಿಕೆ ಅಡಿಯಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಾಜ್ಯಾದ್ಯಂತ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆ ತಾಲೂಕು ಪದಾಧಿಕಾರಿಗಳು ನಿರ್ದೇಶಕರುಗಳು ಎಲ್ಲರೂ ಪಾಲ್ಗೊಳ್ಳುತ್ತಿದ್ದು ಸುಮಾರು 50,000 ಸರ್ಕಾರಿ ನೌಕರರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಎನ್ಪಿಎಸ್ ನೌಕರರ ಹಕ್ಕೊತ್ತಾಯ ಮಾಡಲಾಗುವುದು. 8ನೇ ವೇತನ ಆಯೋಗದ ರಚನೆ ಕುರಿತಾಗಿ ಮನವಿ ಸಲ್ಲಿಸಲಾಗುವುದು. ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಉಂಟಾದ ಸಮಸ್ಯೆಗಳು ಮತ್ತು ಕೇಂದ್ರ ಮಾದರಿಯ ಸಿಜಿಎಚ್ಎಸ್ ದರಗಳನ್ನು ಶೀಘ್ರ ಜಾರಿಗೊಳಿಸಿ ನೌಕರರಿಗೆ ಅನುಕೂಲ ಮಾಡಿಕೊಡಲಾಗುವುದು ಇತ್ಯಾದಿ ಬೇಡಿಕೆಗಳನ್ನು ಸಹಿತ ಸಲ್ಲಿಸಲಾಗುವುದು. ಈ ಒಂದು ಅರ್ಥಪೂರ್ಣ ಸಮಾರಂಭಕ್ಕೆ ಜಿಲ್ಲೆಯಿಂದ ಸುಮಾರು 300ಕ್ಕೂ ಹೆಚ್ಚು ಪದಾಧಿಕಾರಿಗಳು ನೌಕರರು ಭಾಗವಹಿಸುತ್ತಿದ್ದು ರಾಜ್ಯ ಸಂಘದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್, ರಾಜ್ಯ ಪರಿಷತ್ ಸದಸ್ಯ ಕಿರಣ್ ಕುಮಾರ್ ಟಿ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಡಿಪಿ ಹೆಗಡೆ, ಹಿರಿಯ ಉಪಾಧ್ಯಕ್ಷ ಹರೀಶ್ ನಾಯ್ಕ್, ಶ್ರೀ ಗಣೇಶ್ ಹೆಗಡೆ, ಕಾರ್ಯಾಧ್ಯಕ್ಷರಾದ ಶ್ರೀ ಅಶೋಕ್ ಪಾಡುವಳ್ಳಿ, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು, ನಾಮನಿರ್ದೇಶಕ ಸದಸ್ಯರುಗಳು ಉಪಸ್ಥಿತರಿದ್ದರು. ವಿವಿಧ ತಾಲೂಕುಗಳಿಂದ ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. ತಾಲೂಕಿನ ಮಳಗೆಯಲ್ಲಿ ಎಸ್ಐಆರ್ ಎಂಬುದು ಕಾನೂನುಬದ್ಧವಾಗಿ ದೋಷರಹಿತ ಮತದಾರರ ಪಟ್ಟಿ ತಯಾರಿಸುವ ಅತ್ಯಂತ ಸರಳ ಪ್ರಕ್ರಿಯೆಯಾಗಿದ್ದು, ಈ ವೇಳೆ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಕಟ್ಟೆಚ್ಚರ ವಹಿಸಲಾಗುವುದು ಎಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕಾಧಿಕಾರಿ ಟಿವೈ ದಾಸನಕೊಪ್ಪ ಹೇಳಿದರು. ಅವರು ಗುರುವಾರ ಮುಂಡಗೋಡು ತಾಲೂಕಿನ ಮಳಗಿ ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳು ಆಗದಂತೆ ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಲಾಗುತ್ತಿದೆ. ಒಂದು ವೇಳೆ ಎನ್ಯುಮರೇಷನ್ ಫಾರ್ಮ್ ತುಂಬುವಲ್ಲಿ ಏನಾದರೂ ಗೊಂದಲವಿದ್ದರೆ ಸ್ವತಃ ಬಿಎಲ್ಒಗಳೇ ವೈಯಕ್ತಿಕವಾಗಿ ಗಮನಹರಿಸಿ ನೆರವಾಗಲಿದ್ದಾರೆ ಎಂದರು. ಈ ಜಾಥಾದಲ್ಲಿ ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ಚೋಳಪ್ಪ ಬಣಗಾರ್, ಮಳಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮರಾಠೆ, ಕೆಪಿಸಿ ಪ್ರಾಂಶುಪಾಲ್ ಗಣೇಶ್ ಹೆಗಡೆ, ರಮೇಶ್ ಶಿರಸಿಕರ್ ಸೇರಿದಂತೆ ಇನ್ನಿತರ ಪ್ರಮುಖರು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಮತ್ತು ಗಾಳಿಯಿಂದ ಶಿರಸಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆ, ದನಗಳ ಕೊಟ್ಟಿಗೆ ಮತ್ತು ಕಾಂಪೌಂಡ್ ಗೋಡೆಗಳು ಹಾಗೂ ಮರಗಳು ಬಿದ್ದು 10ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ತಾಲೂಕಿನ ಕೆಂಚಗದ್ದೆ ಕುಳುವೆ ಗ್ರಾಮದ ನಾಗೇಶ್ ಹೆಗಡೆ ಎಂಬುವವರ ವಾಸ್ತವ್ಯದ ಮನೆಗೆ ಹೊಂದಿಕೊಂಡಿರುವ ಕೊಟ್ಟಿಗೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ದೊಡ್ಡನಹಳ್ಳಿ ಗ್ರಾಮದ ಶ್ರೀಪಾದ್ ಹೆಗಡೆಯವರ ಗದ್ದೆಯಲ್ಲಿ ಬೆಳೆದ ಕಬ್ಬಿಗೆ ಅಪಾರ ಹಾನಿ ಸಂಭವಿಸಿದೆ. ಅದೇ ರೀತಿ ಯಡಳ್ಳಿ ಗ್ರಾಮದ ಮಂಜುನಾಥ್ ಗಣಪತಿ ಹೆಗಡೆಯವರ ಅಡಿಕೆ ತೋಟದ ಮೇಲೆ ಅಕೇಶಿಯಾ ಮರ ಬಿದ್ದು ಅಂದಾಜು 20 ಅಡಿಕೆ ಮರಗಳು ಬಿದ್ದಿವೆ ಮತ್ತು ಬಾಳೆಗದ್ದೆ ಗ್ರಾಮದ ಶ್ರೀಕೃಷ್ಣ ಸಿದ್ದಪ್ಪ ನೇತ್ರೇಕರ್ ಅವರ ಬಾಳೆಗದ್ದೆ ಜಮೀನಿನಲ್ಲಿರುವ ಅಡಿಕೆ ಮರಗಳ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದ್ದು ತೋಟ ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತು ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಹಾಗೂ ಬುಧವಾರ ಸುರಿದ ಮಳೆಗೆ ತಾಲೂಕಿನ ಕೆರೆಕೈ ಗ್ರಾಮದ ವಿಜಯ ವೈದ್ಯ ಮತ್ತು ಕುಮ್ಮಗದ್ದೆಯ
ಸೋಮನಾಥ ಗೌಡ ಎಂಬುವವರ ವಾಸದ ಮನೆಗಳ ಹಿಂಭಾಗದ ಗೋಡೆಗಳು ಕುಸಿದು ಬಿದ್ದು ಹಾನಿಯಾಗಿವೆ. ಬದನಗೋಡು ಗ್ರಾಮದ ಮರಿಯಪ್ಪ ಗೊಂಡ ಎಂಬುವವರ ಅಡುಗೆ ಕೋಣೆಯ ಪಾರ್ಶ್ವಗೋಡೆ ಕುಸಿದಿದ್ದರೆ, ತಿಗಣಿ ಗ್ರಾಮದ ಕೃಷ್ಣ ಕಮ್ಮಾರ್ ಅವರ ಮನೆಯ ಅಡುಗೆ ಕೋಣೆಯ ಗೋಡೆಯು ಮಳೆಗೆ ಆಹುತಿಯಾಗಿದೆ. ರೇವಣಕಟ್ಟ ನಿವಾಸಿ ಅಬ್ದುಲ್ ಗನಿ ಅಹಮದ್ ಸಾಬ್ ಅವರ ಮನೆ ಹಿಂಭಾಗದ ಶೆಡ್ ಕುಸಿದು ಬಿದ್ದಿದೆ. ಈ ಸುದ್ದಿ ತಿಳಿದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ್ ಸೇರಿದಂತೆ ವಿವಿಧ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿ ಹಾನಿ ಪ್ರಮಾಣದ ವರದಿಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಮಕ್ಕಳು ಈ ದೇಶದ ಸಂಪತ್ತು. ಮಕ್ಕಳನ್ನು ಕಾಪಾಡುವ ಜವಾಬ್ದಾರಿ ಇಡೀ ಸಮಾಜದ ಮೇಲಿದೆ. ಮಕ್ಕಳನ್ನು ಕಾಪಾಡುವುದು ಅಥವಾ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಜೊಯ್ಡಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್ ಹೇಳಿದರು. ಅವರು ಬುಧವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ಘಟಕ ಹಾಗೂ ಸಖಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜೊಯ್ಡಾದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗಾಗಿ ಆಯೋಜಿಸಲಾದ ಸಾಮಾಜಿಕ ಪಿಡುಗು ಹಾಗೂ ಪೋಕ್ಸೋ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ವಿಷಯಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್ಎನ್ ಕೊರವರ್ ಮಾತನಾಡಿ, ಮಕ್ಕಳ ಕಾನೂನು, ಮಕ್ಕಳಿಗಿರುವ ಸೌಲಭ್ಯಗಳು ಸಿಗುವಂತಾಗಬೇಕು, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗಬಾರದು, ಮಕ್ಕಳ ರಕ್ಷಣೆ ಎಲ್ಲ ಇಲಾಖೆಯ ಜವಾಬ್ದಾರಿ ಎಂದು ತಿಳಿಸಿದರು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಮಹೇಶ್ ಜಿ, ಮಕ್ಕಳ ಹಕ್ಕುಗಳು, ಪೋಕ್ಸೋ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ, ಬಾಲ್ಯ ವಿವಾಹದ ನಿಷೇಧ ಕಾಯ್ದೆಗಳ ಬಗ್ಗೆ ಮತ್ತು ಸಖಿ ಕೇಂದ್ರದ ಆಡಳಿತಾಧಿಕಾರಿ ಮಂಜುಳಾ ಪಾಟೀಲ್ ಸಖಿ ಕೇಂದ್ರದ ದೊರೆಯುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಇಂದಿನ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯವಾಗಿದ್ದು, ವಿದ್ಯಾರ್ಥಿಗಳು ತಂತ್ರಜ್ಞಾನ ಸಮರ್ಥವಾಗಿ ಬಳಸಿಕೊಂಡು ತಮ್ಮ ಪ್ರತಿಭೆ ಬೆಳೆಸಿಕೊಂಡು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಕರೆ ನೀಡಿದರು. ತಾಲೂಕಿನ ಕಂಚಿನಗಳೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಮ್ಮ ವೈಯಕ್ತಿಕ ಹಾಗೂ ಬೆಂಗಳೂರಿನ ಶಿಫಾ ಸೊಸೈಟಿಯ 50-50 ಆರ್ಥಿಕ ನೆರವಿನಡಿ ಸ್ಥಾಪಿಸಲಾದ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ತರಲಾಗುತ್ತಿದೆ. 50ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಇದೀಗ ಬೈಜವಳ್ಳಿ, ಕಂಚಿನಗಳೂರು ಮತ್ತು ವರ್ದಿ ಗ್ರಾಮಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಆರಂಭಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟ ಹೆಚ್ಚಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿದೆ. ಅಲ್ಲದೆ ಉದ್ಯೋಗಾವಕಾಶ ಹೊಂದಲು ಅಗತ್ಯ ಕೌಶಲ್ಯ ಬೆಳೆಸಲು ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ ಮರಗಡಿ, ಚಂದ್ರಪ್ಪ ಜಾಲಗಾರ್, ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಮಂಜು ಗೋರಣ್ಣನವರ್, ಬಿಇಒ ಆರ್ವಿ ಚಿನ್ನಿಕಟ್ಟಿ, ಶಿಫಾರ್ ಸೊಸೈಟಿಯ ಸಂಸ್ಥಾಪಕಿ ಹರ್ಷಿಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ದೇಶದ ಚುನಾವಣಾ ಆಯೋಗ ರಾಜ್ಯದಾದ್ಯಂತ ಮತದಾರರ ಪರಿಷ್ಕರಣೆಯು ಬಿಎಲ್ಒ ಮೂಲಕ ಪ್ರತಿ ಮನೆಗಳಿಗೆ ಹೋಗಿ ವಿವರ ಪಡೆಯುವ ಕಾರ್ಯ ನಡೆಯುತ್ತಿದ್ದು, ಕೆಲವು ಭಾಗದಲ್ಲಿ ಮಸೀದಿ, ದೇವಸ್ಥಾನದಲ್ಲಿ ಗುಂಪು ಗುಂಪಾಗಿ ಮತದಾರರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವ ಕುರಿತು ರಾಜ್ಯ ಬಿಜೆಪಿಯಂತಹ ವ್ಯವಸ್ಥೆ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಘಟನೆ ನಡುವೆ ಕರಾವಳಿ ಜಿಲ್ಲೆಯಲ್ಲಿ ಬಿಎಲ್ಒಗಳ ಜೊತೆ ಉಭಯ ಪಕ್ಷದವರು ಜೊತೆ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಇದೊಂದು ಸುಶಿಕ್ಷಿತ ಕ್ರಮವಾಗಿ ಗುರುತಿಸಿಕೊಂಡಿದೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಟ ಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಬಿಎಲ್ಒ ಪುಷ್ಪವತಿಯವರು ಜೂನ್ 28ರಿಂದಲೇ ಅವರ ವ್ಯಾಪ್ತಿಯಲ್ಲಿ ಮನೆಗೆ ಭೇಟಿ ಮಾಡಿ ಮತದಾರರ ನೋಂದಣಿ ಕುರಿತು ಕಾರ್ಯಪ್ರವೃತ್ತರಾಗಿದ್ದು, ಅವರ ಜೊತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಬಿಎಲ್ಒಗಳು ಪ್ರತಿದಿನ ಬೆಳಗಿನಿಂದ ಸಂಜೆಯ ತನಕ ಜೊತೆಯಾಗುತ್ತಾರೆ. ಬ್ರಹ್ಮಾವರ ತಾಲೂಕು, ಕುಂದಾಪುರ ಮತ್ತು ಉಡುಪಿ ವಿಭಾಗದ ಕ್ಷೇತ್ರಕ್ಕೆ ಒಳಪಟ್ಟು ಕೋಟ ಹೋಬಳಿಗೆ 89, ಬ್ರಹ್ಮಾವರ 78 ಬಿಎಲ್ಒಗಳಲ್ಲಿ ಅಂಗನವಾಡಿ ಶಿಕ್ಷಕಿಯರು, ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, ತಿದ್ದುಪಡಿ 10 ಬಿಎಲ್ಒಗಳಿಗೆ ಅಲ್ಲಿನ 26 ಮಂದಿ ಗ್ರಾಮಾಡಳಿತಾಧಿಕಾರಿಗಳು ಮೇಲ್ವಿಚಾರಕರಾಗಿದ್ದು, ಈಗಾಗಲೇ 97% ಮತದಾರರ ಪರಿಷ್ಕರಣೆಯ ಕಾರ್ಯ ಮುಗಿದಿದ್ದು, ಚುನಾವಣಾ ಆಯೋಗದ ಕ್ರಮವನ್ನು ಯಥಾವತ್ತಾಗಿ ಪಾಲಿಸಿದೆ. ರಾಜ್ಯದಲ್ಲಿ SIR ನಡೀತಾ ಇದೆ. SIR ಬಗ್ಗೆ ಲೋಪದೋಷಗಳಿದೆ ಅಂತೇಳಿ ನನ್ನನ್ನು ಸಹಿತ ನಮ್ಮೆಲ್ಲ ಎಂಪಿಗಳು ಮತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಕುಮಾರಸ್ವಾಮಿಯವರು ನಾವೆಲ್ಲರೂ ಒಟ್ಟಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಾಗ SIR ಅನ್ನು ಸಮರ್ಪಕಗೊಳಿಸಬೇಕು ಅಂತ ನಮ್ಮ ಆಗ್ರಹ ಇತ್ತು. ಕೇಂದ್ರ ಚುನಾವಣಾ ಆಯೋಗದ ಹಿರಿಯ ಆಯುಕ್ತರು ಇದಕ್ಕೆ ಬೇಕಾದಂಥ ನಿರ್ದೇಶನ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ರಾಜ್ಯದ ಚುನಾವಣಾ ಆಯುಕ್ತರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನೋಡಿದೆ. ಒಟ್ಟಾರೆ ಇಡೀ SIR ಅನ್ನುವಂಥದ್ದು ಭಾರತ ದೇಶದ ಪ್ರತಿ ಪ್ರಜೆಗೂ ಮತದಾರರ ಹಕ್ಕನ್ನು ಊರ್ಜಿತಗೊಳಿಸುವಂತೆ ಮತ್ತು ಭಾರತದವರು ಅಲ್ಲದೇ ಇರುವಂಥ ಪ್ರಜೆಗಳಿದ್ದರೆ ಅವರ ಓಟನ್ನು ನಿರಾಕರಿಸುವಂತೆ ಇಷ್ಟೇ ಇರುವುದು, ಮತ್ತೇನೂ ಕೂಡ ಇಲ್ಲ. ಮೃತರಾದವರ ಓಟ್ಗಳನ್ನ ಡಿಲೀಟ್ ಮಾಡಬೇಕಾಗುತ್ತೆ, ಹೊಸ ಓಟ್ಗಳನ್ನು ಸೇರ್ಪಡೆ ಮಾಡಬೇಕಾಗುತ್ತೆ.
ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾನಿದ್ದೇನೆ. ಬಹುತೇಕ 60-70% ಪತ್ರಗಳನ್ನು ಕುಂದಾಪುರ ಕ್ಷೇತ್ರದಲ್ಲಿ ಪ್ರಪತ್ರಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಪರಿಶೀಲನೆ ಮಾಡಿ ಪುನಃ ವಾಪಸ್ ಬರಬೇಕು. ನಾನು BLOಗಳು ಸೇರಿದಂತೆ ಚುನಾವಣಾ ಏಜೆಂಟರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಆಗ್ರಹಪಡಿಸುವುದು ಅಂದರೆ ಅತ್ಯಂತ ಸಮರ್ಪಕವಾಗಿ ಈ SIR ನಡಿಬೇಕು. ಮತದಾನ ಪಟ್ಟಿಯ ಪರಿಷ್ಕರಣೆ ಅಂತ ಹೇಳಿದರೆ ಅದು ಇರುವ ಮತದಾರರನ್ನು, ನೈಜವಾದ ಮತದಾರರನ್ನು ಊರ್ಜಿತಗೊಳಿಸುವುದು, ಈ ದೇಶದ ಅಲ್ಲದೇ ಇರುವಂಥ ಮತದಾರರನ್ನು ವಿರಹಿತಪಡಿಸುವುದು ಇದೇ ಆಗಿರುತ್ತೆ. ಇದಕ್ಕೆ ನಾವೆಲ್ಲರೂ ಭದ್ರಾಗಿದ್ದುಕೊಂಡು ಕೆಲಸ ಮಾಡೋಣ. ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಕ್ತಿ ಕೊಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಮಾರ್ಗ ಇಲ್ಲ ಅಂತ ನಾನು. ಮಾನ್ಯ ಮಾಜಿ ಶಿಕ್ಷಣ ಸಚಿವರು, ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಜನಪ್ರಿಯ ಸಂಸದರು, ನಮ್ಮ ನೆಚ್ಚಿನ ನಾಯಕರು ಆದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಶುಭಾಶಯಗಳು. ಅವರಿಗೆ ಜನ್ಮದಿನದ ಪ್ರಯುಕ್ತ ಇಂದು ಸಂಸದರ ಕಚೇರಿಯಲ್ಲಿ ಗಿಡ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಶಿರಸಿ ನಗರ ಮಂಡಲ ಹಾಗೂ ಕಾರ್ಯಕರ್ತರ ಪರವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಂಡಲ ಅಧ್ಯಕ್ಷರು ಶ್ರೀ ಆನಂದ್ ಸಾಲೇರವರು, ಸಂಸದರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರಿಗೆ ಶುಭ ಕೋರಿದರು. ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಮಹಾಂತೇಶ್ ಹಾದಿಮನಿ, ಶ್ರೀ RD ಹೆಗಡೆ, ಶ್ರೀ ಅನಂತಮೂರ್ತಿ ಹೆಗಡೆ, ನಂದನ್ ಸಾಗರ್, ಶ್ರೀಕಾಂತ್ ನಾಯ್ಕ್, ರಮಾಕಾಂತ್ ಭಟ್, ರಾಘವೇಂದ್ರ ಶೆಟ್ಟಿ, ರವಿ ಚಂದಾವರ್, ರಿತೇಶ್ ಕೆ, ರಾಘವೇಂದ್ರ ವಿ ಶೆಟ್ಟಿ, ವೀಣಾ ಶೆಟ್ಟಿ, ಮಂಡಲ ಪದಾಧಿಕಾರಿಗಳು, ಮೋರ್ಚಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮತ್ತು ಮಾಜಿ ವಿಧಾನಸಭಾಧ್ಯಕ್ಷರು ಮತ್ತು ಮಾಜಿ ಶಿಕ್ಷಣ ಸಚಿವರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಗಿಡ ನೆಡುವ ಮೂಲಕ ಇವತ್ತು ಸಾಂಕೇತಿಕವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ದೇವರು ಅವರಿಗೆ ಆರೋಗ್ಯ ಮತ್ತು ಆಯುಷ್ಯು ಮತ್ತು ಪಕ್ಷದ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ನೀಡಲಿ ಅಂತ ನಾವೆಲ್ಲರೂ ಆ ದೇವರ ಹತ್ರ ಪ್ರಾರ್ಥಿಸೋಣ. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಿಡ ನೆಡೋಣ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಆಯ್ಕೆಗೊಂಡಿದ್ದು 67 ವರ್ಷದ ಇತಿಹಾಸವನ್ನು ಹೊಂದಿದ ಶಿರಸಿ ರೋಟರಿಯ 2026-27ನೇ ಸಾಲಿನ ಪದಗ್ರಹಣ ಸಮಾರಂಭ ಜುಲೈ 11ರಂದು ಸಂಜೆ 7 ಗಂಟೆಗೆ TMS ಸಭಾಭವನದಲ್ಲಿ ನೆರವೇರಲಿದೆ ಎಂದು ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಹಲವು ದಶಕಗಳ ಹಿಂದೆ ಅಂಕೋಲಾದಲ್ಲಿ ಕಂಡುಬಂದಿದ್ದ ಹುಲಿಗಳು ನಾಪತ್ತೆಯಾಗಿದ್ದವು. ಹಾಗೆ ಮನುಷ್ಯನ ಮೇಲೆ ದಾಳಿ ನಡೆಸಬಹುದಾದ ಚಿರತೆ, ಕರಡಿ, ಹಂದಿ ಮಾತ್ರ ಅಪರೂಪಕ್ಕೆ ಕಂಡುಬರುತ್ತಿದ್ದವು. ಆದರೆ ಅಂಕೋಲಾದಲ್ಲಿ 2 ಹುಲಿ ಪತ್ತೆಯಾಗಿರುವುದು ಒಂದು ಕಡೆ ಅರಣ್ಯ ಇಲಾಖೆಗೆ ಸಂತಸ ಉಂಟಾದರೆ ಜನರಿಗೆ ಭೀತಿ ಆವರಿಸಿದೆ. ಕೆನರಾ ವೃತ್ತದ ಕಾರವಾರ ಅರಣ್ಯ ವಿಭಾಗದಲ್ಲಿ ನಡೆದ 2026ನೇ ಸಾಲಿನ ಹುಲಿ ಗಣತಿಯಲ್ಲಿ ಅಂಕೋಲಾ ಉಪವಿಭಾಗದ ಗುಳೆ ಮತ್ತು ಕೋಟೆಬಾವಿ ಅರಣ್ಯ ಪ್ರದೇಶದಲ್ಲಿ 2 ಹುಲಿಗಳು ಪತ್ತೆಯಾಗಿವೆ. ಒಂದು ಗಂಡು ಹುಲಿ ನಾಗರಹೊಳೆಯಿಂದ ಒಟ್ಟು 360 ಕಿಲೋಮೀಟರ್ನಷ್ಟು ಕ್ರಮಿಸಿ ವಲಸೆ ಬಂದಿದೆ. ಹಾಗೆ ಮತ್ತೊಂದು ಹೆಣ್ಣು ಹುಲಿಯು ಕಾಳಿ ಹುಲಿ ಸುರಕ್ಷಿತ ಪ್ರದೇಶದಿಂದ ವಲಸೆ ಬಂದಿರುವುದಾಗಿ NTCA ಮತ್ತು WRTCA ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗೆ ಇದೇ ಮೊದಲ ಬಾರಿಗೆ ಒಂದು ಹುಲಿ 360 ಕಿಲೋಮೀಟರ್ ದೂರ ಕ್ರಮಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ಎಂದು ಅವರು ತಿಳಿಸಿದ್ದಾರೆ. 2026ರ ಮೇನಲ್ಲಿ ಹುಲಿ ಗಣತಿಗಾಗಿ ಅಂಕೋಲಾ ವಲಯದಲ್ಲಿ ನಡೆಸಿದ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಇದು ಸೆರೆಯಾಗಿದೆ. ಅಂಕೋಲಾ ವಲಯ ವ್ಯಾಪ್ತಿಯ ಸಮೀಪದಲ್ಲಿಯೇ ಈ 2 ಹುಲಿಗಳು ಪತ್ತೆಯಾಗಿರುವುದರಿಂದ ಅದು ಜೊತೆಯಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹುಲಿ ಸಂತತಿ ಏರಿಕೆಯಾಗಬೇಕು ಎನ್ನುವುದು ಪ್ರಾಣಿಪ್ರಿಯರ ಆಶಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮುಖ್ಯಮಂತ್ರಿಗಳ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ. ಕಿರಣ್ ನಾಯ್ಕ್. ಮಳಗೆಯಲ್ಲಿ SIR ಜಾಗೃತಿ ಜಾಥಾ. ಅತಿಯಾದ ಮಳೆಗಾಳಿಯಿಂದ ಲಕ್ಷಾಂತರ ರೂಪಾಯಿ ಆಸ್ತಿಗಳಿಗೆ ಹಾನಿ. ಮಕ್ಕಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಭಾರತಿ N. ವಿದ್ಯಾರ್ಥಿಗಳು ತಂತ್ರಜ್ಞಾನ ಸಮರ್ಥವಾಗಿ ಬಳಸಿಕೊಂಡು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಬೇಕು. ಶಾಸಕ ಮಾನೆ. ಬ್ರಹ್ಮಾವರ ತಾಲೂಕಿನಲ್ಲಿ ಮಾದರಿಯಾದ SIR ಕಾರ್ಯಕ್ರಮ. ಗಿಡ ನೆಡುವ ಮೂಲಕ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನ ಆಚರಣೆ. ಇಂದು ಶಿರಸಿ ರೋಟರಿ ಸೇವಾ ದೀಕ್ಷೆಯ ಅಧ್ಯಕ್ಷರಾಗಿ ಶ್ರೀಪತಿ ಹೆಗಡೆ. ಅಂಕೋಲಾದಲ್ಲಿ ಕಂಡುಬಂದ 2 ಹುಲಿಗಳು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.